ಗುರುಗಳೇ ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಗಗನ ಆಂಟಿ ಅಂತ ಹೇಳ್ಬಿಟ್ಟು ಇವರ ಒಂದು ಪರ್ಸ್ನಲ್ ಪ್ರೊಫೈಲ್ ಆಗಿದೆ. ಕೆಲಸ ನೋಡೋದಾದರೆ ಸ್ವಂತ ಬಿಸ್ನೆಸ್ ಇದೆ ನೋಡಿ ಅಂತ ಹೇಳಿಕೊಂಡಿರೋದು. ಸಮಸ್ಯೆ ನೋಡೋದಾದರೆ ತುಂಬಾ ಗಾಬರಿ ಆಗ್ತಿದೆ, ಅದೇ ದಿನನಿತ್ಯದ ಸಮಸ್ಯೆ ಆಗಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಇರುವ ಜಾಗ ನೋಡೋದಾದರೆ ಬಾದಾಮಿ ಸಿಟಿಯವರು ನೋಡಿ ಅಂತ ಹೇಳಿಕೊಂಡಿರೋದು. ಹವ್ಯಾಸ ನೋಡೋದಾದರೆ ಉಗುರು ತಿನ್ನುವುದು ಆಗಿದೆ ನೋಡಿ. ನನ್ನ ಚಿಕ್ಕ ವಯಸ್ಸಿನಿಂದ ಈ ಒಂದು ಹವ್ಯಾಸವನ್ನು ಈಗಿನವರಿಗೆ ಬಿಡುವುದಕ್ಕೆ ಆಗುತ್ತಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ವಯಸ್ಸು ನೋಡೋದಾದರೆ 39 ವರ್ಷ ತುಂಬಿಲ್ಲ, ಇನ್ನು 39ರ ಆಸುಪಾಸಿನಲ್ಲಿ ಇದ್ದೇನೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಸಂಪಾದನೆ ಹೀಗಿತ್ತು ನೋಡಿ ನನ್ನದು ಅಂತ ಹೇಳಿಕೊಂಡಿರೋದು. ನನಗೆ ತಿಂಗಳಿಗೆ 10 ಲಕ್ಷ ಬರುವ ಒಂದು ಉದ್ಯೋಗವಿದೆ, ಅದರಿಂದ ನಾನು ಸಾಕಷ್ಟು ಸಂಪಾದನೆ ಮಾಡಿದ್ದೇನೆ ನೋಡಿ ಅಂತ ಹೇಳಿಕೊಂಡಿರೋದು. ಗಂಡ ಆದವನು ಕರೆಕ್ಟಾಗಿ ಸಾಥು ನೀಡಿದ್ದರೆ ಇನ್ನೂ ಜಾಸ್ತಿ ಬಂಡವಾಳವನ್ನು ಮಾಡುತ್ತಿದ್ದೆ, ಹಣೆ ಬರಕ್ಕೆ ಹೊಣೆ ಇಲ್ಲ ಅನ್ನೋದು ಗಾದೆ ನನ್ನ ಜೀವನದಲ್ಲಿ ಸತ್ಯವಾಗಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಮೂರ್ಖ ರೀತಿಯಲ್ಲಿ ಮಾತನಾಡುವ ಗಂಡನನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಸಾಧನೆ ಮಾಡುವುದಕ್ಕೆ ಸಾಧ್ಯವಿಲ್ಲ ನೋಡಿ. ಯಾವಾಗಲೂ ಸ್ಫೂರ್ತಿದಾಯಕವಾದ ಮಾತುಗಳನ್ನು ಹೇಳುವ ವರಗಳ ಜೊತೆಗೆ ಇದ್ದರೆ ಏನನ್ನಾದರೂ ಸಾಧಿಸಬಹುದು ಎನ್ನುವ ಒಂದು ಛಲವು ನಮ್ಮಲ್ಲಿ ಬರುತ್ತದೆ. ಆ ಒಂದು ಮನಸ್ಸು ನನಗೆ ಇದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಸಂಪಾದನೆ ಹೀಗಿತ್ತು ನೋಡಿ ನನ್ನದು ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಗಂಡುಗಳು ಬರಬೇಕು ಕೇಯುವುದಕ್ಕೆ ಪ್ಲೀಸ್ ಅಂತ ಹೇಳಿಕೊಂಡಿರೋದು. ನಾನು ಮುಂದಾಲೋಚನೆ ಮಾಡಿಕೊಂಡು ಒಂದು ಗೋಡೌನ್ ಕಟ್ಟಿಸಿದೆ, ಆದರೆ ಅದು ಉಪಯೋಗಕ್ಕೆ ಬರಲಿಲ್ಲ ಆಗಿನ ದಿನಗಳಲ್ಲಿ. ಈಗ ಉಪಯೋಗಕ್ಕೆ ಇದೆ ನೋಡಿ ಅದು ಅಂತ ಹೇಳಿಕೊಂಡಿರೋದು. ಹಾಗಾಗಿ ಒಂದು ವರನ ಜೊತೆಗೆ ಸಂಬಂಧ ಬೆಳೆಸಿ ಅಲ್ಲೇ ಇರಬೇಕು ಅಂತ ಕನಸು ಕಂಡಿದ್ದೇನೆ, ಆದರೆ ಯಾರೂ ಸಿಗುತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ವರಗಳು ಕೂಡ ಅಂತ ಹೇಳಿಕೊಂಡಿರೋದು. ಸುಖ ಕೊಡುವುದರಲ್ಲಿ ನಾನು ನಂಬರ್ 1 ಸ್ಥಾನದಲ್ಲಿ ಇದ್ದೇನೆ, ಬಂದವರಿಗೆ ಲಾಟ್ರಿ ಹೊಡೆಯುತ್ತದೆ ನೋಡಿ. ಹೀಗೆ ಬೇಕು ಆ ರೀತಿಯ ಒಂದು ಸುಖವನ್ನು ಕೊಡಬಲ್ಲೆ ನಾನು, ಆ ಸಾಮರ್ಥ್ಯವು ನನ್ನಲ್ಲಿ ಈಗ ಇದೆ ನೋಡಿ, ಮತ್ತೆ ತುಂಬಿ ತುಳುಕುತ್ತಿದೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಗಂಡುಗಳು ಬರಬೇಕು ಕೇಯುವುದಕ್ಕೆ ಪ್ಲೀಸ್ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇತ್ತೀಚೆಗೆ ಮಾರ್ಕೆಟ್ಗೆ ಬಂದಿರೋ BYD Celion 7 ಕಾರ್ ಸ್ಪೆಸಿಫಿಕೇಶನ್ 2025 Celion 7 engine and specification. The BYD Celion 7 comes in premium and performance configuration with the choice of one battery pack. The former RWD 82.56 kWh battery variant has a power output of 308 bhp and 380 Nm of torque. It can cover 567 km on a single charge ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇತ್ತೀಚೆಗೆ ಮಾರ್ಕೆಟ್ಗೆ ಬಂದಿರುವ BYD Celion 7 ಕಾರ್ ಸ್ಪೆಸಿಫಿಕೇಶನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ಗೆ, ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗುವ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮನವಾದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಸೆಟ್ ಮಾಡಿಕೊಳ್ಳುವುದು. ಇದೇ ಥರ ನಾವು ಮಾಡೋ ವಿಡಿಯೋ ನಿಮಗೆ ತಕ್ಷಣ ಬರುವುದನ್ನು ನಮ್ಮ ಚಾನಲ್ ಬೆಲ್ ಐಕನ್ ಒತ್ತಿ.